ಛತ್ರಿ ಬಾಯಿಲಿ ಏನು ಮಾವ ಹಾಗೂ ಸೊಸೆ ಇಬ್ರು ತಮಾಷೆ ಮಾಡ್ತಾ ಇದ್ರಲ್ಲ, ಏನು ಸಮಾಚಾರ ಅಂತ? ಇವತ್ತೇ ನಮ್ಮ ಚಿಕ್ಕ ಯಜಮಾನ್ರ ಹುಟ್ಟಿದವಲ್ರಿ, ಅದಕ್ಕೆ ಬಹಳ ಖುಷಿ ಇರ್ತೀವ್ರಿ. ಅದಕ್ಕೆ ಅಣ್ಣ ಇನ್ನು ಬರಲಿಲ್ಲವಲ್ಲ? ಬೇಗ ಬರ್ತೀನಿ ಅಂತ ಹೇಳಿದ್ರು, ಅವು ನೆನೆಸಷ್ಟರಲ್ಲಿ ನೋಡು. ನೀವಿಬ್ರು ಜೊತೆಲಿ ನಿಲ್ಲಿ. ಯಾಕಪ್ಪ? ಹೇಳ್ತೇನೆ ಅತ್ತಿಗೆ, ನೀನ್ ಇಲ್ಲಿ. ಆಯ್ತಪ್ಪ, ರೀ ಬಂದ್ರಿ. ಅತ್ತಿಗೆ ನನ್ನನ್ನ ಆಶೀರ್ವಾದಿಸಿ. ಹೆತ್ತವರಿಗೆ ಹೆಸರು, ಊರಿಗೆ ಕೀರ್ತಿ ತರುವ ಮಗನಾಗಿ 106 ವರ್ಷ ಸುಖವಾಗಿ ಬಾಳಪ್ಪ. ಸೂರಿಗೆ ಬೆಳಕು ಕೊಡುವಂತಹ ಸೂರ್ಯನ ಹಾಗೆ ಸತ್ಯ ನ್ಯಾಯ ನೀತಿ ಧರ್ಮದ ಬಂಧುವಾಗಿ ಸದಾ ಕಾಲ ಈ ಅಣ್ಣನ ಅರಮನೆಯನ್ನ ಬೆಳಗ್ತಾ ಇರ್ಬೇಕಪ್ಪ. ಬೆಳಗಿಸುತ್ತೇನೆ ಅತ್ತಿಗೆ. ನಿಮ್ಮ ಕೈ ತುತ್ತು ಉಂಡಿರುವ ಈ ದೇಹ ನಿಮ್ಮ ಸೇವೆಗೆ ಮುಡುಪು ಅತ್ತಿಗೆ. ಸೂರ್ಯ, ಅಣ್ಣ ಅತ್ತಿಗೆಂದರೆ ನಿನಗೆಷ್ಟು ಗೌರವ. ನಿನ್ನ ಮಾತು ಕೇಳುತ್ತಿದ್ದರೆ ಇನ್ನು 7 ಜನ್ಮ ನೀನೇ ನನ್ನ ತಮ್ಮನಾಗಿ ಹುಟ್ಟಬೇಕನ್ನಿಸ್ತಾರೆ. ನನಗೂ ಅಷ್ಟೇ ಅಣ್ಣ. ಮಲತಾಯಿಯ ಮಗನಾದರೂ ಕೂಡ ಯಾವುದೇ ಭೇದ ಭಾವ ಮಾಡದೆ ನನ್ನನ್ನ ಪ್ರೀತಿಯಿಂದ ಸಾಕಿದರಲ್ಲ ಅಣ್ಣ. ನಿನ್ನಂಥ ಅಣ್ಣನ ಪಡೆಯೋಕೆ ನಾನೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅಣ್ಣ. ನೀವು ಮನುಷ್ಯರಲ್ಲ ಅಣ್ಣ, ನನ್ನ ಪಾಲಿನ ದೇವರು ಅಣ್ಣ, ನನ್ನ ಪಾಲಿನ ದೇವರು. ಅಷ್ಟು ದೊಡ್ಡ ಮಾತು ಯಾಕಪ್ಪ? ಭೇದ ಭಾವ ಮಾಡಿದವನು ನರಕ ಸೇರುತ್ತಾನೆ, ಸಮಾನತೆ ತೋರಿದವನು ಸ್ವರ್ಗ ಸೇರುತ್ತಾನೆ. ಈ ಒಗ್ಗಟ್ಟು ಎಂದರೆ ಜೇನುಗೂಡು. ಆ ಜೇನುಗೂಡಿಗೆ ಕಲ್ಲೇಟು ಬೀಳದಂತೆ ನಾವೆಲ್ಲ ನೋಡ್ಕೊಳ್ಬೇಕಪ್ಪ. ನಿಜ ಅಣ್ಣ. ನಮ್ಮ ಈ ಸುಖ ಸಂಸಾರದಲ್ಲಿ ಯಾರಾದರೂ ಹುಳಿ ಹಿಂಡಲು ಬಂದರೆ ಅವರ ರುಂಡವನ್ನು ಚೆಂಡಾಡಿ ಅವರ ದೇಹದ ಒಂದೊಂದು ಅಂಗಗಳನ್ನು ನೆರಿ ನಾಯಿಗಳಿಗೆ ಹುಚ್ಚುತ್ತೇನಣ್ಣ. ಸೂರ್ಯ, ಈ ದಿನ ಧೈರ್ಯ ಸ್ಥೈರ್ಯ ಸದಾ ಕಾಲ ಹೀಗೆ ಇರ್ಲಿ ಅಪ್ಪ. ಅರ್ಜುನ ಬಾ, ಹೀಗೆ ನೋಡು, ಈ ಅತ್ತಿಗೆಗೋಸ್ಕರ ಒಂದು ಮಾತನ್ನ ನಡೆಸ್ಕೊಡ್ತೀನಪ್ಪ. ಹೇಳಿ ಅತ್ತಿಗೆ, ನಡೆಸಿಕೊಡುತ್ತೇನೆ. ನೋಡಪ್ಪ, ವಿಧಿ ಆಟ ಹೇಗೆ ಇರುತ್ತೆ ಅಂತ ಖಂಡಿತವಾಗಿ ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ಈ ಊರಲ್ಲಿ ದುಷ್ಟರ ಅಟ್ಟಹಾಸ ಮೆಟ್ಟಿ ಮೇರಿ ಮೆರಿತಾ ಇದೆ. ಶಿಷ್ಟರಿಗೆ ಶ್ರೀರಕ್ಷಿಯಾಗಿ ಮಾನವಂತರ ಮಣಿಯಾದ ಈ ಅಣ್ಣನ ಅರಮನೆಯನ್ನ ಸದಾ ಕಾಲ ಕಾಪಾಡ್ತೀನಿ ಅಂತ ಮಾತು ಕೊಡ್ತೀಯ ಮೈದನ? ಎಂತ ಮಾತು ಅತ್ತಿಗೆ! ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನನ್ನ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆಯ ಮೇಲಿರುವಾಗ ನಮ್ಮ ಮನೆತನಕ್ಕೆ ಉಪಾಯ ಹೆಣೆದವನ ರುಂಡವನ್ನು ಚಂಡಾಡಿ ನಿಮ್ಮಿಬ್ಬರ ಪಾದಕ್ಕೆ ತಂದು ಅರ್ಪಿಸುತ್ತೇನೆ. ಇದು ಅಣ್ಣ ಕೊಡುವ ಭೂಮಿ ತಾಯಿ ಮೇಲಾಣೆ. ತಾಯಿ, ಭೂಮಿ ತಾಯಿ ಮೇಲಾಣೆ. ಬಾರಪ್ಪ. ನೋಡಿದ್ರೇನ್ರಿ ನನ್ನ ಮೈದುನ್ರು ಇಬ್ರು ಹೇಗೆ ಹುಲಿ ಹುಲಿ ಇದ್ದಾಗಿದ್ದಾರೆ ಅಂತ? ನನ್ನ ಮೈದುನ್ರು ಈ ಊರಲ್ಲಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಅಕ್ಕ, ಏ ನಿಮ್ಮ ಪ್ರೀತಿಲಿ ನನಗೂ ಸ್ವಲ್ಪ ಪಾಲ್ ಕೊಡ್ತೀರಾ? ರೀ, ಯಾರು ಇವಳು? ಇವಳು ಕಾಂಚನ ಅಂತ. ಇವಳಿಗೆ ಯಾರು ಇಲ್ಲ, ಹಾಗಾಗಿ ಇನ್ಮೇಲೆ ನಮ್ಮ ಮನೇಲಿ ಇರ್ತಾಳೆ ಇವಳು. ಇರ್ಲಿ ಬಿಡ್ರಿ. ನೋಡಮ್ಮ, ಇನ್ನು ಮುಂದೆ ನಿಂಗೆ ಯಾರು ಇಲ್ಲ, ಅನಾಥೆ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡ. ಈ ಅಣ್ಣನ ಅರಮನೆಯಲ್ಲಿ ಬೇಡಿ ಬಂದವರಿಗೆ ಒಂದು ಸ್ಥಾನಮಾನ ಖಂಡಿತವಾಗಿಯೂ ಇದೆ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ನೀನು ಒಬ್ಬಳು ಆರಾಮಾಗಿರಬಹುದು, ಸರಿನಾ? ಸಾಕು ಮಾಡ್ರಿ, ಯಾವ ಮೈಕಿಗೆ ಬರಲ್ಲ ಅಲ್ರಿ. ಬರ್ರಿ, ಇಲ್ಲಿ ಬರ್ರಿ, ಮುಂದೆ ಬರ್ರಿ. ನಮ್ಮ ಮಾವ ಬರ್ಲಿ, ನೀವು ಬರ್ರಿ. ಅವರ ನಮ್ಮ ಯಜಮಾನ್ರದ್ದು ಹುಟ್ಟಿದಪ್ಪ ಐತಿ ಅಂದ್ರ ಹೆಂಗಿರ್ಬೇಕಮ್ಮವ? ಕಟ್ ಮಾಡಿ ಹಾಡಿ ಕುಣಿತಾ ಇದ್ರ ಕುಂತಿರೋ ಮಂದಿ ಎಲ್ಲ ಹಾಡ್ತಿರ್ಬೇಕು, ಹೌದಿಲ್ರಿ? ಮತ್ತ ನಾವ್ ಎಲ್ರು ಸೇರ ಮಾಡೋಣಲ್ಲ. ಯಾರು? ನಾವಿಲ್ಲ ಮಾಡೋಣ, ಅವ್ರೆಲ್ಲ ಮಾಡಲ್ಲ. ಮತ್ತೆ ಯಾಕೆ ತಡ ಮಾಡೋಣ? ಹಂಗಾರ ಮಾಸ್ತರ ಶುರು ಮಾಡ್ರಿ. ಮಾಸ್ತರ ಅಲ್ಲ, ಮೊದಲು ಕೇಕ್ ಕಟ್ ಮಾಡೋಣ ಬಾರಮ್ಮ. ಫಸ್ಟ್ ಕೇಕ್.
ನಗುತ್ತ ನಗುತ್ತ ಬಾಳು ನೀನು 100 ವರುಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸವ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ನಗುತ್ತ ನಗುತ್ತ ಬಾಳು ನೀನು 100 ವರುಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು